In my previous class, I started the fourth concept of first chapter, that is organization of economic activities. Here, the basic problems can solve either by the free interaction of the individuals pursuing their own objectives as is done in the market, or in a planned manner by some central authority like the government. In everyday life, the consumers purchases number of the goods and services for fulfillment of his necessities or wants. In that moment, he fulfills his necessities by the free interaction in market for the purchasing, and another one side, sometimes he fulfill his wants through the central authority like government. Therefore, the organization of the economic activities which shows the economic activities of the economy and the fulfillment of want of the consumers which fulfilled by himself or government. ನಾನು ಹಿಂದಿನ ವರ್ಗದಲ್ಲಿ ಮೊದಲನೆಯ ಅಧ್ಯಾಯದ 4ನೆಯ ಪರಿಕಲ್ಪನೆಯಾದಂಥ ಆರ್ಥಿಕ ಚಟುವಟಿಕೆಗಳ ಸಂಘಟನೆಯನ್ನು ಆರಂಭ ಮಾಡಿದ್ದೇನೆ. ಇದರ ಒಂದು ಪರಿಚಯದಲ್ಲಿ ಮಾರುಕಟ್ಟೆಯಲ್ಲಿ ವಸ್ತುಗಳನ್ನು ಮುಕ್ತವಾದ ಸಂವಾದದ ಮೂಲಕ ಕೊಂಡುಕೊಂಡು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಅವಶ್ಯಕತೆಗಳನ್ನು ಅಥವಾ ಬಯಕೆಗಳನ್ನು ಈಡೇರಿಸಿಕೊಳ್ಳುತ್ತಾನೆ. ಇನ್ನು ಕೆಲವು ಬಾರಿ ಅನುಭೋಗಿದಾರನು ತನ್ನ ಬಯಕೆಗಳನ್ನು ಅಥವಾ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳುವಲ್ಲಿ ಕೆಲವು ಕೇಂದ್ರೀಯ ಪ್ರಾಧಿಕಾರಗಳ ಮೇಲೆ ಅವಲಂಬಿತನಾಗುತ್ತಾನೆ. ಕೇಂದ್ರೀಯ ಪ್ರಾಧಿಕಾರವೆಂದರೆ ಸರ್ಕಾರ. ಹೀಗೆ ಪ್ರತಿಯೊಬ್ಬ ಅನುಭೋಗಿದಾರನು ತನ್ನ ನಿತ್ಯ ಜೀವನದಲ್ಲಿ ಅನೇಕ ಸರಕು ಸೇವೆಗಳನ್ನು ಕೊಂಡುಕೊಂಡು ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳುತ್ತಾ ಹೋಗುತ್ತಾನೆ. ಅಂದರೆ ಕೆಲವು ಬಾರಿ ತನ್ನ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳುವಲ್ಲಿ ಸ್ವಯಂ ಆಗಿ ಪ್ರಯತ್ನವನ್ನು ಮಾಡುತ್ತಾನೆ. ಇನ್ನು ಕೆಲವು ಬಾರಿ ಕೇಂದ್ರೀಯ ಪ್ರಾಧಿಕಾರಗಳಾದಂಥ ಸರ್ಕಾರದ ಮೂಲಕ ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳುತ್ತಾ ಹೋಗುತ್ತಾನೆ. ಅಂದರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಅನುಭೋಗಿದಾರನು ತನ್ನ ಬಯಕೆಗಳನ್ನು ಸ್ವಯಂ ಆಗಿ ಅಥವಾ ಕೇಂದ್ರೀಯ ಪ್ರಾಧಿಕಾರದ ಮೂಲಕ ಅಥವಾ ಸರ್ಕಾರದ ಮೂಲಕ ಈಡೇರಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಎಂಬುದನ್ನು ಈ ಆರ್ಥಿಕ ಚಟುವಟಿಕೆಗಳ ಸಂಘಟನೆಯು ವಿವರಿಸುತ್ತದೆ. ಇನ್ ದಿ ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್, there are the two categories in central authority. They are, the first one, centrally planned economy, then second one, the market economy. Here I explain the first, the central planned economy. Apart from this, I start discussion on the market economy. The first concept, the central planned economy. In this economy,
economic, all the activities, plans are determined by the government, such as production, exchange and consumption of goods and services. It means in planned economy, all the economic activities like production, exchange and consumption of goods and services determined by the government. This type of the economy is called as centrally planned economy. All the economic activities are determined by the government. Therefore, we call this one as the central planned economy. Here, government or central authority may try to allocation of resources and a consequent distribution of final goods and services which are desirable for society as a whole. ಅಂದರೆ ಈ ಆರ್ಥಿಕತೆಯಲ್ಲಿ ಸರ್ಕಾರವೇ ಆರ್ಥಿಕ ಚಟುವಟಿಕೆಗಳ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ. ಹೀಗಾಗಿ ಈ ಆರ್ಥಿಕ ವ್ಯವಸ್ಥೆಯಲ್ಲಿ ಸರ್ಕಾರವು ಸಂಪನ್ಮೂಲಗಳ ಹಂಚಿಕೆಗೆ ಪ್ರಯತ್ನಿಸಬಹುದು ಮತ್ತು ಅದರ ಪರಿಣಾಮದಿಂದಾಗಿ ಸಮಾಜಕ್ಕೆ ಅಪೇಕ್ಷಣೀಯವಾದಂಥ ಅಥವಾ ಅವಶ್ಯಕವೆಂದು ಭಾವಿಸಿದಂಥ ಸರಕು ಮತ್ತು ಸೇವೆಗಳನ್ನು ಹಂಚಿಕೆ ಮಾಡಲು ಪ್ರಯತ್ನಿಸಬಹುದು. ಅಂದರೆ ಸರ್ಕಾರವೇ ಇಂತಹ ಆರ್ಥಿಕ ವ್ಯವಸ್ಥೆಯಲ್ಲಿ ಸಂಪನ್ಮೂಲಗಳನ್ನು ಹಂಚಿಕೆ ಮಾಡುವ ಪ್ರಯತ್ನವನ್ನು ಹಾಗೂ ಸಮಾಜಕ್ಕೆ ಅಪೇಕ್ಷಣೀಯವೆನಿಸಿದಂಥ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಲು ಪ್ರಯತ್ನಿಸುತ್ತದೆ ಎಂಬುದು ಇದರ ಅರ್ಥ. ಫಾರ್ ಎಕ್ಸಾಂಪಲ್, ಎಜುಕೇಷನ್ ಆರ್ ಹೆಲ್ತ್ ಸರ್ವಿಸಸ್ ಈಸ್ ನಾಟ್ ಪ್ರೊಡ್ಯೂಸ್ಡ್ ಬೈ ದಿ ಇಂಡಿವಿಜುವಲ್ಸ್ ಆನ್ ದೇರ್ ಓನ್. ಇನ್ ದಿಸ್ ಕೇಸ್, the government may try to induce the individuals to produce such goods and services. Otherwise, the government may itself decide to produce the such goods and services. ಇಲ್ಲಿ ಉದಾಹರಣೆಯನ್ನು ತೆಗೆದುಕೊಂಡಾಗ, ಉದಾಹರಣೆಗೆ ಸಮಾಜದಲ್ಲಿ ಆರೋಗ್ಯ ಮತ್ತು ಶಿಕ್ಷಣದ ಸೇವೆಗಳನ್ನು ಸ್ವಯಂವಾಗಿ ಸಮಾಜದಲ್ಲಿ ಅನುಭೋಗಿದಾರರು ಅಳವಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಥವಾ ಅವುಗಳ ಉತ್ಪಾದನೆಯನ್ನು ಮಾಡಲು ಅವರಿಗೆ ಸಾಧ್ಯವಾಗದೇ ಇರಬಹುದು. ಇಂತಹ ಸಂದರ್ಭದಲ್ಲಿ ಸರ್ಕಾರವೇ ಇಂತಹ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಲು ಅನುಭೋಗಿದಾರರಿಗೆ ಪ್ರೇರೇಪಿಸಬಹುದು. ಇಲ್ಲವೇ ಸರ್ಕಾರವೇ ಇಂತಹ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡುವ ಮೂಲಕ ಸಮಾಜದಲ್ಲಿ ಹಂಚಿಕೆ ಮಾಡಬಹುದು. ಇಫ್ ಸಮ್ ಪೀಪಲ್ಸ್ ಇನ್ ದಿ ಎಕಾನಮಿ ಗೆಟ್ so little a share of the final goods and services produced in the economy for the sake of their survival, the government may try to achieve an equitable distribution of the final goods and services. ಇನ್ನು ಕೆಲವು ಬಾರಿ ಸಮಾಜದಲ್ಲಿ ಕೆಲವು ವ್ಯಕ್ತಿಗಳು ಅಂತಿಮ ಸರಕು ಮತ್ತು ಸೇವೆಗಳನ್ನು ಪಡೆಯುವಲ್ಲಿ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಅಥವಾ ಕಡಿಮೆ ಪ್ರಮಾಣದಲ್ಲಿ ಪಡೆಯಬಹುದು. ಇಂತಹ ಸಂದರ್ಭದಲ್ಲಿ ಸರ್ಕಾರವೇ ಸರಕು ಸೇವೆಗಳನ್ನು ಸಮತೋಲನವಾಗಿ ಹಂಚಿಕೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡುತ್ತದೆ. ಒಟ್ಟಿನಲ್ಲಿ ಸರ್ಕಾರವು ಸಮಾಜಕ್ಕೆ ಅಪೇಕ್ಷಣೀಯವೆನಿಸಿದಂತಹ ಸರಕು ಸೇವೆಗಳನ್ನು ಹಂಚಿಕೆ ಮಾಡುವುದರ ಜೊತೆಗೆ ಸಮಾನಾಂತರವಾಗಿ ಅವುಗಳನ್ನು ಕೊಂಡುಕೊಳ್ಳುವಲ್ಲಿಯೂ ಕೂಡ
ಸಹಾಯಕ ಮಾಡುತ್ತದೆ. ಅಂದರೆ ಇಲ್ಲಿ ಎಲ್ಲ ಆರ್ಥಿಕ ಚಟುವಟಿಕೆಗಳು ಸರ್ಕಾರದಿಂದಲೇ ನಿರ್ಧಾರವಾಗುವುದರಿಂದ ಸರ್ಕಾರವು ಸಂಪನ್ಮೂಲಗಳ ಹಂಚಿಕೆಯ ಜೊತೆಗೆ ಸಮಾಜಕ್ಕೆ ಅಪೇಕ್ಷಣೀಯವಾದಂಥ ಸರಕು ಸೇವೆಗಳನ್ನು ಹಂಚಿಕೆ ಮಾಡುವುದಕ್ಕೆ ಪ್ರಯತ್ನಿಸುತ್ತದೆ ಎಂಬುದು ಈ ಕೇಂದ್ರೀಯ ಆರ್ಥಿಕ ಅಥವಾ ಯೋಜನಾ ಆರ್ಥಿಕ ವ್ಯವಸ್ಥೆಯ ಒಂದು ಪ್ರಮುಖ ಲಕ್ಷಣ ಅಥವಾ ಅಂಶವಾಗಿರುತ್ತದೆ. ಇನ್ ದ ಸೆಕೆಂಡ್ ದಿ ಕಾನ್ಸೆಪ್ಟ್ ದಿ ಮಾರ್ಕೆಟ್ ಎಕಾನಮಿ. ಇನ್ನು ಇಲ್ಲಿ ಎರಡನೆಯ ಪರಿಕಲ್ಪನೆಯು ಮಾರುಕಟ್ಟೆಯ ಅರ್ಥವ್ಯವಸ್ಥೆ ಆಗಿದೆ. ಈ ಮಾರುಕಟ್ಟೆಯ ಆರ್ಥಿಕ ವ್ಯವಸ್ಥೆಯಲ್ಲಿ ಇನ್ ದಿಸ್ ದಿ ಮಾರ್ಕೆಟ್ ಎಕಾನಮಿ all economic activities are organized through the market. A market is considered as institution in economics. Therefore, the market is an institution which determines all economic activities. This type of the economy is called as the market economy. ಇನ್ನು ಎರಡನೆಯ ಪರಿಕಲ್ಪನೆ ಮಾರುಕಟ್ಟೆಯ ಆರ್ಥಿಕ ವ್ಯವಸ್ಥೆಯಾಗಿದ್ದು, ಇಲ್ಲಿ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಮಾರುಕಟ್ಟೆಯ ಮೂಲಕ ಸಂಘಟಿಸಲಾಗುತ್ತದೆ. ಅಂದರೆ ಅರ್ಥಶಾಸ್ತ್ರದಲ್ಲಿ ಮಾರುಕಟ್ಟೆಯನ್ನು ಸಂಸ್ಥೆ ಎಂದು ಪರಿಗಣಿಸಲಾಗುತ್ತದೆ. ಹೀಗಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಮಾರುಕಟ್ಟೆಯು ನಿರ್ಧಾರ ಮಾಡುವಂತಿದ್ದರೆ ಇಂತಹ ಮಾರುಕಟ್ಟೆಗೆ ಅಥವಾ ಆರ್ಥಿಕ ವ್ಯವಸ್ಥೆಗೆ ನಾವು ಮಾರುಕಟ್ಟೆಯ ಆರ್ಥಿಕ ವ್ಯವಸ್ಥೆ ಎಂದು ಕರೆಯುತ್ತೇವೆ. Then this the market which organize the free interaction of individuals pursuing their respective economic activities. ಅಂದರೆ ಇಲ್ಲಿ ಮಾರುಕಟ್ಟೆ ಒಂದು ಸಂಸ್ಥೆಯಾಗಿರುವುದರಿಂದ ಇದು ತನ್ನ ಆರ್ಥಿಕ ಚಟುವಟಿಕೆಗಳನ್ನು ಅನುಸರಿಸುವ ವ್ಯಕ್ತಿಗಳ ಮುಕ್ತ ಅಂತಃಕ್ರಿಯೆಯನ್ನು ಸಂಘಟಿಸುತ್ತಾ ಹೋಗುತ್ತದೆ. In other words, a market is a set of arrangements where economic agents can freely exchange their endowments or products with each other. ಅಂದರೆ ಇನ್ನೊಂದು ಅರ್ಥದಲ್ಲಿ ಮಾರುಕಟ್ಟೆಯು ಆರ್ಥಿಕ ಪ್ರತಿನಿಧಿಗಳು ಪರಸ್ಪರ ತಮ್ಮ ನಿಧಿ ಅಥವಾ ಉತ್ಪನ್ನಗಳನ್ನು ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳುವ ವ್ಯವಸ್ಥೆಗಳ ಸಮೂಹವಾಗಿದೆ. ಅಂದರೆ ಆರ್ಥಿಕ ಏಜೆಂಟರೆಂದರೆ ಇಲ್ಲಿ ಅನುಭೋಗಿದಾರ, ಉತ್ಪಾದಕ, ಉದ್ದಿಮೆಯ ಸಂಸ್ಥೆಗಳು, ಹಣಕಾಸಿನ ಸಂಸ್ಥೆಗಳು ಇವೆಲ್ಲವುಗಳು ಕೂಡ ಆರ್ಥಿಕ ಪ್ರತಿನಿಧಿಗಳಾಗಿ ತಮ್ಮ ಕಾರ್ಯವನ್ನು ಆರ್ಥಿಕ ವ್ಯವಸ್ಥೆಯಲ್ಲಿ ಅಥವಾ ಅರ್ಥವ್ಯವಸ್ಥೆಯಲ್ಲಿ ನಿರ್ವಹಿಸುತ್ತಿರುತ್ತಾರೆ. ದಿ ಎಕನಾಮಿಕ್ ಏಜೆಂಟ್ಸ್ ಆರ್ ಮೇನ್ಲಿ ದಿ ಬ್ಯಾಂಕ್ಸ್, ದೆನ್ ಫರ್ಮ್ಸ್, then the individuals and buyers and sellers and the consumers. All these considering as the economic agent. They are all involved in the economic activities in this economy. In economic sense, market as used for buying and selling commodities. Individuals may or may not meet each other in an actual physical location. In economy, market, it is used in different the sense. Therefore, according to the economic sense, the market, it is a buying and selling the commodities by the individuals, and individuals may or may not
meet each other for the transaction of the goods and services in particular place or actual physical location. That is called as the market. ಇನ್ನು ಆರ್ಥಿಕ ವ್ಯವಸ್ಥೆಯಲ್ಲಿ ಅಥವಾ ಅರ್ಥಶಾಸ್ತ್ರದಲ್ಲಿ ಮಾರುಕಟ್ಟೆ ಎಂದರೆ ವಸ್ತುಗಳನ್ನು ಕೊಳ್ಳಲು ಮತ್ತು ಮಾರಾಟ ಮಾಡಲು ವ್ಯಕ್ತಿಗಳು ನಿರ್ದಿಷ್ಟ ಸ್ಥಳದಲ್ಲಿ ಭೇಟಿ ಆಗಬಹುದು ಅಥವಾ ಭೇಟಿ ಆಗದೇ ಇರಬಹುದು. ಮಾರುಕಟ್ಟೆಗೆ ನಿರ್ದಿಷ್ಟ ಸ್ಥಳದ ಅವಶ್ಯಕತೆ ಇರುವುದಿಲ್ಲ ಎಂದು ವ್ಯಾಖ್ಯಾನಿಸಲಾಗಿದೆ. ಅಂದರೆ ಅರ್ಥಶಾಸ್ತ್ರದಲ್ಲಿ ಯಾವುದೇ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಮಾರುವವರು ಅಥವಾ ಕೊಳ್ಳುವವರು ಭೇಟಿ ಆಗದೇನೆ ತಮಗೆ ಬೇಕಾದಂಥ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳಬಹುದು ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ. ಅಂದರೆ ಮಾರುಕಟ್ಟೆಗೆ ಅರ್ಥವನ್ನು ನೀಡಲಾಗಿದೆ. ಮಾರುಕಟ್ಟೆಗೆ ಅರ್ಥವನ್ನು ನೀಡುವ ಮೂಲಕ ಇಲ್ಲಿ ನಿರ್ದಿಷ್ಟ ಸ್ಥಳ ಅಥವಾ ಒಂದು ನಿರ್ದಿಷ್ಟವಾದಂಥ ಮಾರುಕಟ್ಟೆಯ ಸ್ಥಳವನ್ನು ನಿರ್ಧಾರ ಮಾಡದೇನೆ ಪ್ರತಿಯೊಬ್ಬ ಅನುಭೋಗಿದಾರ ತನಗೆ ಬೇಕಾದಂತಹ ಸರಕು ಸೇವೆಗಳನ್ನು ಕೊಳ್ಳುವ ಉತ್ಪಾದಕನು ಮಾರಾಟ ಮಾಡುವ ವ್ಯವಸ್ಥೆಯನ್ನು ಮಾತ್ರ ಮಾರುಕಟ್ಟೆ ಅಂತ ಹೇಳಿ ಪರಿಗಣಿಸಲಾಗಿದೆ. ನೆಕ್ಸ್ಟ್, ಇಂಟರಾಕ್ಷನ್ ಬಿಟ್ವೀನ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ can take place in a variety of situations such as a village chowk or a super bazaar in a city, or alternatively buyers and sellers can interact with each other through telephones or internet and conduct the exchange of the commodities. The arrangements which allow people to buy and sell commodities freely are the defining features of market. It means the interaction between buyers and sellers, it is not depending upon the particular place, but which can interact with each other through the telephone, internet and other the mode for getting goods and services in market, and another one side which helps to sell the products by the sellers. Therefore, the market, it does not indicate a particular place or a physical the location for the selling and buying of the goods and services. There number of the modes like telephone, internet and other modes also used for the transaction or interaction between the buyers and sellers. ಇನ್ನು ಮಾರಾಟಗಾರರು ಮತ್ತು ಗ್ರಾಹಕರ ನಡುವೆ ಅಂತಕ್ರಿಯೆಯು ವಿವಿಧ ಸನ್ನಿವೇಶಗಳಲ್ಲಿ ನಡೆಯಬಹುದು. ಅಂದರೆ ಉದಾಹರಣೆಗಾಗಿ ಮಾರಾಟಗಾರರು ಮತ್ತು ಗ್ರಾಹಕರು ಗ್ರಾಮದಲ್ಲಿನ ಚೌಕ ಅಥವಾ ನಗರದ ಸೂಪರ್ ಬಜಾರ್ನಲ್ಲಿ ಅಥವಾ ಪರ್ಯಾಯವಾಗಿ ದೂರವಾಣಿ ಅಥವಾ ಅಂತರ್ಜಾಲದಲ್ಲಿ ಪರಸ್ಪರ ಸಂವಹನ ಮಾಡುವ ಮೂಲಕ ಸರಕುಗಳನ್ನು ವಿನಿಮಯ ಮಾಡಿಕೊಳ್ಳಬಹುದು. ಅಂದರೆ ಜನರಿಗೆ ಮುಕ್ತವಾಗಿ ವಸ್ತುಗಳನ್ನು ಖರೀದಿ ಮತ್ತು ಮಾರಾಟ ಮಾಡಲು ಅನುಮತಿಸುವ ವ್ಯವಸ್ಥೆಗಳು ಮಾರುಕಟ್ಟೆಯನ್ನು ವ್ಯಾಖ್ಯಾನಿಸುವ ಲಕ್ಷಣಗಳಾಗಿವೆ. ಹೀಗಾಗಿ ಮಾರುಕಟ್ಟೆ ಎನ್ನುವುದು ಅರ್ಥಶಾಸ್ತ್ರದಲ್ಲಿ ಒಂದು ನಿರ್ದಿಷ್ಟ ಸ್ಥಳವಾಗಿರದೇನೆ ಅದು ದೂರವಾಣಿಯ ಮೂಲಕ ಅಥವಾ ಅಂತರ್ಜಾಲದ ಮೂಲಕ ಅಥವಾ ಇನ್ನಿತರ ವಿಧಾನಗಳಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಕೊಂಡುಕೊಳ್ಳುವವರು ಮತ್ತು ಮಾರಾಟ ಮಾಡತಕ್ಕಂಥವರು ಭೇಟಿ ಆಗುವ ಮೂಲಕ ಸರಕು ಸೇವೆಗಳನ್ನು ಸರಳವಾಗಿ ವಿನಿಮಯ ಮಾಡಿಕೊಳ್ಳಲು ಸಾಧ್ಯ ಅನ್ನತಕ್ಕಂಥದ್ದನ್ನು ಇಲ್ಲಿ ವಿವರಿಸಲಾಗಿದೆ. ಹೀಗಾಗಿ ಮಾರುಕಟ್ಟೆಯ ಆರ್ಥಿಕ ವ್ಯವಸ್ಥೆಯಲ್ಲಿ ಮಾರುಕಟ್ಟೆ ಒಂದು ಸಂಸ್ಥೆಯಾಗಿದ್ದು ಇಲ್ಲಿ ಯಾವುದೋ ಒಂದು ವಿಧಾನದ ಮೂಲಕ ಸರಕು ಸೇವೆಗಳನ್ನು ಕೊಂಡುಕೊಳ್ಳಬಹುದು ಎಂಬುದನ್ನು ಇದು ವಿವರಿಸುತ್ತದೆ. ದೆನ್ ಇನ್ ಎ ಮಾರ್ಕೆಟ್ ಸಿಸ್ಟಮ್ all goods
and services come with a price at which the exchange take place. ಇನ್ನು ಮಾರುಕಟ್ಟೆಯ ಆರ್ಥಿಕ ವ್ಯವಸ್ಥೆಯಲ್ಲಿ ಸರಕು ಸೇವೆಗಳನ್ನು ಕೊಂಡುಕೊಳ್ಳುವಾಗ ಮತ್ತು ಮಾರಾಟ ಮಾಡುವಾಗ ಬೆಲೆಯು ಪ್ರಮುಖವಾಗಿ ಕೆಲಸವನ್ನು ಮಾಡುತ್ತಾ ಹೋಗುತ್ತದೆ. ಅಂದರೆ ಬೆಲೆಯು ಅತ್ಯಂತ ಮಾರುಕಟ್ಟೆಯ ಆರ್ಥಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖವಾದಂಥ ಅಂಶವಾಗಿರುತ್ತದೆ. ಇಫ್ ದ ಬಯರ್ಸ್ ಡಿಮ್ಯಾಂಡ್ more of a certain good, in that moment the producer would like to produce a great quantity of such a goods, because which is demanded in the market, such the commodities will earn the profit to the producer or the firm. Therefore they would like to produce the huge quantity of such goods which are demanded in market. ಇನ್ನು ಮಾರುಕಟ್ಟೆಯಲ್ಲಿ ಯಾವ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗಿರುತ್ತದೆಯೋ ಅಂತಹ ಸರಕುಗಳನ್ನು ಉತ್ಪಾದಕರು ಅಥವಾ ಉದ್ದಿಮೆಯ ಸಂಸ್ಥೆಗಳು ಉತ್ಪಾದನೆ ಮಾಡಲು ಬಯಸುತ್ತವೆ. ಅಂದರೆ ಮಾರುಕಟ್ಟೆಯಲ್ಲಿ ಯಾವ ವಸ್ತುಗಳಿಗೆ ಬೇಡಿಕೆಯು ಹೆಚ್ಚಾಗಿದೆಯೋ ಅಂತಹ ವಸ್ತುಗಳನ್ನು ಉತ್ಪಾದಕರು ಹೆಚ್ಚು ಉತ್ಪಾದನೆ ಮಾಡುವ ಮೂಲಕ ಗರಿಷ್ಠ ಲಾಭವನ್ನು ಗಳಿಕೆ ಮಾಡಿಕೊಳ್ಳಲು ಇಂತಹ ಆರ್ಥಿಕ ವ್ಯವಸ್ಥೆಗಳು ಬಹಳಷ್ಟು ಆಧುನಿಕ ಜಗತ್ತಿನಲ್ಲಿ ಸಹಾಯಕವಾಗಿವೆ. ಇನ್ ರಿಯಲಿ ಆಲ್ ದ ಎಕನಾಮೀಸ್ ಆರ್ ವರ್ಲ್ಡ್, ದೇ ಆರ್ ಮಿಕ್ಸ್ಡ್ ಎಕನಾಮೀಸ್ and where some important decisions are taken by the government and the economic activities. But some countries or the USA, the role of the government is the minimal, and the classes, it is a best example for the market economy. In China and Russia, they are best or the near example for the centrally planned economy, because such the countries, all the economic activities governed by the government. In USA, almost all economic activities controlled by the institution, that is a market. Therefore USA is example for the market economy, and China and another one side the Russia, these are the example of planned economy. But India is following mixed economic pattern or a system. So the Indian economy is considering as a mixed economic system. Here the privators and the government both they produce or they involved in the economic activities. ಇನ್ನು ವಾಸ್ತವವಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಎಲ್ಲ ಆರ್ಥಿಕ ವ್ಯವಸ್ಥೆಗಳು ಇಂದು ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿವೆ. ಅಂದರೆ ಆರ್ಥಿಕ ಚಟುವಟಿಕೆಯ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರವೇ ಕೈಗೊಳ್ಳುತ್ತಾ ಹೋಗುತ್ತದೆ. ಆದರೆ ಆಧುನಿಕ ಜಗತ್ತಿನಲ್ಲಿ ನಾವು ಅಮೆರಿಕವನ್ನು ಮಾರುಕಟ್ಟೆಯ ಆರ್ಥಿಕ ವ್ಯವಸ್ಥೆಯ ಉತ್ತಮ ಉದಾಹರಣೆ ಎಂದು ಪರಿಗಣಿಸುತ್ತೇವೆ. ಇನ್ನು ಚೀನಾ ಮತ್ತು ರಷ್ಯಾದಂತಹ ದೇಶಗಳೆಲ್ಲವೂ ಈ ಕೇಂದ್ರೀಯ ಆರ್ಥಿಕ ಅಥವಾ ಯೋಜನಾ ಆರ್ಥಿಕ ವ್ಯವಸ್ಥೆಯ ಉದಾಹರಣೆಗಳೆಂದು ಪರಿಗಣಿಸುತ್ತೇವೆ. ಏಕೆಂದರೆ ಅಂತಹ ರಾಷ್ಟ್ರಗಳಲ್ಲಿ ಎಲ್ಲ ಪ್ರಮುಖ ಆರ್ಥಿಕ ಚಟುವಟಿಕೆಗಳ ನಿರ್ಧಾರವು ಸರ್ಕಾರದ ಮೂಲಕ ಆಗುತ್ತದೆ. ಹೀಗಾಗಿ ಆ ರಾಷ್ಟ್ರಗಳನ್ನು ನಾವು ಈ ಯೋಜನಾ ಆರ್ಥಿಕ ವ್ಯವಸ್ಥೆಯ ಉದಾಹರಣೆಗಳೆಂದು ಪರಿಗಣಿಸುತ್ತೇವೆ. ಇನ್ನು ಅಮೆರಿಕಾದಲ್ಲಿ ಮಾರುಕಟ್ಟೆಯ ಮೂಲಕವೇ ಎಲ್ಲ ಆರ್ಥಿಕ ಚಟುವಟಿಕೆಗಳು ನಿರ್ಧಾರ ಆಗುವುದರಿಂದ ಅಂತಹ ಆರ್ಥಿಕ ವ್ಯವಸ್ಥೆಗಳನ್ನು ನಾವು ಮಾರುಕಟ್ಟೆಯ ಆರ್ಥಿಕ ವ್ಯವಸ್ಥೆ ಎಂದು ಕರೆಯುತ್ತೇವೆ. ಇನ್ನು ಭಾರತವು ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ. ಹೀಗಾಗಿ ಭಾರತವನ್ನು ಮಿಶ್ರ ಆರ್ಥಿಕ ವ್ಯವಸ್ಥೆಯ ದೇಶವೆಂದು ಕರೆಯುತ್ತೇವೆ. ಅಂದರೆ ಇಲ್ಲಿ ಖಾಸಗಿ ಮತ್ತು
ಸರ್ಕಾರ ಎರಡೂ ವಲಯಗಳು ಉತ್ಪಾದನೆ ಅಥವಾ ಒಟ್ಟು ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಸರಕು ಸೇವೆಗಳನ್ನು ಅಥವಾ ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಾ ಹೋಗುತ್ತಿವೆ. ಹೀಗಾಗಿ ಭಾರತವು ಒಂದು ಮಿಶ್ರ ಆರ್ಥಿಕ ವ್ಯವಸ್ಥೆಯ ದೇಶವೆಂದು ನಾವು ಪರಿಗಣಿಸುತ್ತೇವೆ. Then I start or I take the next concept, that is positive and normative economics. I will continue that concept in my next class. ಇನ್ನು ನಾನು ಇನ್ನೊಂದು ಪರಿಕಲ್ಪನೆಯಾದಂಥ ಮಾದರಿಯ ಅರ್ಥಶಾಸ್ತ್ರ ಮತ್ತು ವಾಸ್ತವ ಅರ್ಥಶಾಸ್ತ್ರ ಅಂತಕ್ಕಂಥ ಪರಿಕಲ್ಪನೆಯನ್ನು ನನ್ನ ಮುಂದಿನ ಕ್ಲಾಸ್ನಲ್ಲಿ ಮುಂದುವರಿಸುತ್ತೇನೆ. ಅಲ್ಲಿ ಅವುಗಳನ್ನು ವಿಶ್ಲೇಷಣೆಯನ್ನು ಮಾಡಿ ಹೋಗೋಣ. ಥ್ಯಾಂಕ್ ಯು.